ಇತ್ತೀಚೆಗೆ ಒಂದಷ್ಟು ಒಳ್ಳೆ ಫೋಟೋ ಶೂಟ್ಸ್ ಮಾಡಿಸ್ತಾ ಇದ್ದೀರಾ? ನಾರ್ಮಲ್ ಆಗಿ ಫೋಟೋ ಶೂಟ್ ಮಾಡಕ್ ಇಷ್ಟ ಇಲ್ಲ. ಅಂದ್ರೆ ಏನಾದ್ರೂ ಅಲ್ಲಿ ಒಂದು ಯೂನಿಕ್ನೆಸ್ ಇರಬೇಕು. ಇವಾಗ ಗ್ಲಾಮರ್ ಅಂದ ತಕ್ಷಣ ಎಲ್ಲ ತೋರಿಸಿದ್ರೇನೆ ಅದು ಒಂದು ಗ್ಲಾಮರ್ ಅಂತಲ್ಲ. ಕನ್ನಡ ಇಂಡಸ್ಟ್ರಿ ಅಷ್ಟು ಬೋಲ್ಡ್ ಆಗಿ ಯಾರು ಮಾಡಿಲ್ಲ. ತುಂಬಾ ವರ್ಷನೇ ಆಯ್ತು ಸರ್ಜರಿ ಎಲ್ಲ ಮಾಡಿಸಿ. ಸೊ ತೋರಿಸ್ಕೋಬೇಕಂದ್ರೆ ಅವಾಗಲೇ ತೋರಿಸ್ಕೋಬೋದಾಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ಅನ್ಫಿಲ್ಟರ್ಡ್. ಸೊ ಇವತ್ತು ನನ್ನ ಗೆಸ್ಟ್ ನೀತು ಅವರಿದ್ದಾರೆ. ಹಾಯ್ ನೀತು. ನಮಸ್ತೆ. ವೆಲ್ಕಮ್. ಹಾಯ್. ಹೇಗಿದ್ದೀರಾ? ಸೂಪರ್. ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದೀನಿ ನಿಮ್ಗೆ. ಹೌದು. ಅಲ್ಲ ಸಾರಿ, ನೀವು ನನಗೆ ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇರೋದು. ಕೆಲವೊಂದು ಇವೆಂಟ್ ಅಲ್ಲಿ ಒಂದಷ್ಟು ಲಾಸ್ಟ್ ನೋಡಿದ್ದು. ನಾನು ಇಂಟರ್ವ್ಯೂ ಅಂತ ಬಂದಾಗ ನಿಮ್ಮ ಸ್ಟುಡಿಯೋ ಟೈಮಲ್ಲಿ ಒಂದ್ಸರಿ ಬಂದು ಮಾತಾಡ್ಸಿದ್ದು. ಅದ್ ಬಿಟ್ರೆ ಈ ತರ ಇಂಟರ್ವ್ಯೂ ಅಂತ ಸಿಕ್ಕಿರ್ಲಿಲ್ಲ. ತುಂಬಾ ಕೇಳ್ತಾ ಇದ್ರಿ. ಸೊ ಫೈನಲಿ ಇವತ್ತು ಕಾಲ ಕೂಡ ಬಂದಿದೆ ಮಾತಾಡ್ಸಕ್ಕೆ. ಹೆಂಗಿದ್ದೀರಾ? ಹೆಂಗ್ ನಡೀತಾ ಇದೆ ಲೈಫ್? ಎಲ್ಲ ಸೂಪರ್ ಆಗಿ ನಡೀತಿದೆ. ಇಟ್ಸ್ ಗೋಯಿಂಗ್ ಆನ್ ಗುಡ್. ನಾನು ಹೆಂಗ್ ಅನ್ಕೊಂಡಿದ್ರೆ ಹಂಗ್ ನಡೀತಾ ಇದೆ. ಹೌದಾ? ಅಂದ್ರೆ ಅನ್ಕೊಂಡಿದ್ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಅನ್ಕೊಂಡಿದ್ರೆ ಇಲ್ಲ ಬಿಗ್ ಬಾಸ್ ಗಿಂತ ಮುಂಚೆ ಅನ್ಕೊಂಡಿದ್ರೆ ನಾನು ಹಿಂಗಿರ್ಬೇಕು ನನ್ನ ಲೈಫ್ ಅಂತ? ನನ್ನ ಚಿಕ್ಕ ವಯಸ್ಸಿಂದನೂ ಹಂಗೆ. ನಾನು ಒಂದ್ ಸ್ವಲ್ಪ ಆರ್ಗನೈಸ್ಡ್. ಏನ್ ಮಾಡ್ಬೇಕು ಅನ್ಕೋತೀನೋ ಅದನ್ನ ಲೈಕ್ ತುಂಬಾ ಹಾರ್ಡ್ ವರ್ಕ್ ಒಂದು ಶ್ರದ್ಧೆಯಿಂದ ಮೇ ಬಿ ಅದರಿಂದ ಈ ಲೈಫ್ ಈಗ ಸದ್ಯಕ್ಕೆ ಇದಿರಲ್ಲ, ಒಂದ್ ಕಡೆ ಹೋಟೆಲ್ ಬಿಸ್ನೆಸ್, ಇನ್ನೊಂದ್ ಕಡೆ ನಿಮ್ಮ ಟ್ಯಾಟೂ, ಮತ್ತೊಂದ್ ಕಡೆ ಸಿನಿಮಾ, ಈ ತರ ಒಂದಷ್ಟು ಬ್ಯುಸಿ ಆಗಿದ್ದೀರಾ. ಈ ತರ ಬ್ಯುಸಿ ಅನ್ಕೊಂಡಿದ್ದೆ ಇವಾಗ ಆಫ್ಟರ್ ಬಿಗ್ ಬಾಸ್? ಆಫ್ಟರ್ ಬಿಗ್ ಬಾಸ್ ಇದೆಲ್ಲ ಅನ್ಕೊಂಡಿರ್ಲಿಲ್ಲ ನಾನು ಆಕ್ಚುಲಿ. ಅಂದ್ರೆ ಜಸ್ಟ್ ಒಂದ್ ಮನೇಲಿ ಒಂದ್ ಮಗಳಾಗಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿ ಇತ್ತು ಬಿಫೋರ್. ಬಟ್ ಆಫ್ಟರ್ ಬಿಗ್ ಬಾಸ್ ಇದೆಲ್ಲ ಆಗಿದೆ ಅಂದ್ರೆ ಅದು ಜನರ ಪ್ರೀತಿ, ಧಾರೈಕೆ ಇಲ್ಲಿವರೆಗೂ ತಂದಿದೆ. ಸಿನಿಮಾಗಳು ಸಿಗ್ತಾ ಇರೋದು ಎಷ್ಟು ಖುಷಿ ಇದೆ ನಿಮ್ಗೆ ಆಕ್ಚುಲಿ? ಸಿನಿಮಾ ಗುಡ್. ಯಾಕಂದ್ರೆ ಇವಾಗ ನಮಗೂ ಒಂದು ಆಸೆ ಇರುತ್ತಲ್ಲ, ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತೇಳಿ. ಸೊ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದು. ಸೊ ಲೈಕ್ ಆಕ್ಟಿಂಗ್ ವೈಸ್ ಆಯ್ತು, ಒಂದು ಕ್ಯಾರೆಕ್ಟರ್ ವೈಸ್ ಆಯ್ತು, ಒಂದು ಡೈರೆಕ್ಟರ್ ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಪರ್ಫೆಕ್ಟ್ ಆಗಿ ಕೊಟ್ಟಾಗ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಅದೊಂದು ಫೀಲ್, ಇಟ್ಸ್ ಅ ಗುಡ್ ಫೀಲ್ ಅಲ್ಲ. ಸೊ ನೆಕ್ಸ್ಟ್ ಇನ್ನೊಂದಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಇದಾರ, ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅಂತ ಒಂದು ಗೊತ್ತಾಯ್ತು. ಹೌದು. ರಿವೀಲ್ ಮಾಡಂಗಿಲ್ಲ ನೀವು ಹಂಗಾರೆ? ರಿವೀಲ್ ಮಾಡಂಗಿಲ್ಲ, ಬಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಮೂವಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತೀರಾ? ಥಿಯೇಟರ್ ಬರ್ತೀವಿ. ಸೊ ಈ ಮಧ್ಯದಲ್ಲಿ ಒಂದಷ್ಟು ಕೆಲಸ ಕಾರ್ಯ, ನಿಮ್ಮ ಪ್ಯಾಷನ್ ಅನ್ನೋ ತರ ಟ್ಯಾಟೂ, ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾ ಇದಾರಲ್ಲ. ಆಕ್ಚುಲಿ ಅವ್ರಿಗೂ ಅಪಾಯಿಂಟ್ಮೆಂಟ್ ಲೇಟ್ ಆಗಿ ಸಿಗ್ತಾ ಇದೆ ಅಂತ, ಹೌದಾ? ಅಷ್ಟು ಬ್ಯುಸಿ ಆಗಿದ್ದಾರೆ ನೀತು ಅವರು ಅಂತ ಯಾರು ಹೇಳಿದ್ರು? ಯಾರೋ ಒಂದಷ್ಟು ಬರ್ತಾ ಇರುತ್ತಲ್ಲ. ಹಂಗೇನಿಲ್ಲ. ಒಂದೊಂದ್ಸತಿ ನಾನು ಬ್ಯುಸಿ ಇರ್ತೀನಲ್ಲ. ಈಗ ಒಂದ್ಸತಿ ಹೋಟ್ಲಲ್ಲಿ ಇರ್ತೀನಿ, ಒಂದ್ಸತಿ ಯಾವ್ದೋ ಇವೆಂಟ್ ಒಪ್ಕೊಂಡ್ಬಿಟ್ಟಿರ್ತೀನಿ. ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಲೈಕ್ ಎಲ್ಲೂ ಹೋಗೇ ಇಲ್ಲ ನಾನು. ಆಲ್ಮೋಸ್ಟ್ ಇವಾಗೆಲ್ಲ ಬೇರೆಯವರೆಲ್ಲ ಬೇರೆ ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾರೆ, ಬಟ್ ನನಗೆ ಅದು ಹೋಗೋಕೆ ಆಗ್ತಾ ಇಲ್ಲ. ಸುತ್ತಾಡೋದು ಇಷ್ಟನಾ ಇಲ್ಲ ಕಮ್ಮಿನಾ? ತುಂಬಾ ಇಷ್ಟ ತುಂಬಾ ಅಂದ್ರೆ ತುಂಬಾ ಇಷ್ಟ. ಬಟ್ ಸೊ ಇವಾಗ ಇಲ್ಲಿ ಹೋಟ್ಲು, ಟ್ಯಾಟೂ, ಹಂಗೆ ಶೂಟಿಂಗ್ಸ್, ಸ್ವಲ್ಪ ಅಲ್ಲಿ ಒಂದು ಮೂವಿಗೋಸ್ಕರ ಒಂದು ವರ್ಷ ನಾನು ಟ್ರೈನಿಂಗ್ ತಗೊಳ್ಳೋದಾಯ್ತು. ಅದ್ರೆಲ್ಲ ಬ್ಯುಸಿ ಇದ್ದೆ. ಸೊ ಹಂಗಾಗಿ ಏನು ಪ್ಲಾನ್ ಮಾಡಕ್ ಆಗಿರ್ಲಿಲ್ಲ. ಸೊ ನೆಕ್ಸ್ಟ್ ಎಲ್ಲಿ ಪ್ಲಾನ್ ಮಾಡ್ತಾ ಇದೀರಾ? ಫಸ್ಟ್ ಹೋಗ್ಬಿಡಕಪ್ಪ ಒಂದಷ್ಟು ದಿನ ಯಾರ ಕಣ್ಣಿಗೂ ಕಾಣ್ದಂಗೆ ಒಂದು ರಿಲ್ಯಾಕ್ಸ್ ಆಗಿ ಬಂದ್ಬಿಡ್ಬೇಕು ಅಂತಂದ್ರೆ ಲಡಾಖ್. ಬೈಕ್ ರೈಡ್ ಸೋಲೋನಾ? ಸೋಲೋ ಅಂದ್ರೆ ಲೈಕ್ ಒಂದು ಗ್ರೂಪ್ ಆಫ್ ಪೀಪಲ್ ಹೋಗ್ತಾ ಇದೀವಿ. ಓಕೆ. ಅಂದ್ರೆ ಬೈಕರ್ಸ್. ಸೊ ಅವ್ರ ಜೊತೆಗೆ ನನ್ನ ಪಯಣ ಲಡಾಖ್ಗೆ. ಲಡಾಖ್ ಎಷ್ಟು ದಿನ? ಒಂದು 7-8 days. 14th ಹೋಗ್ತಾ ಇದ್ದೀನಿ. ಸೂಪರ್. ಸೊ ಐಲ್ ಬಿ ಕಮಿಂಗ್ ಬ್ಯಾಕ್ ಆನ್ 21st. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕ್ತಾರೆ, ನೀತವ್ರೆ ನಾವು ಬರ್ಬೋದಾ ನಿಮ್ ಜೊತೆ ಅಂತ? ಖಂಡಿತ ಬರ್ಬೋದು. ನಿಮ್ದೇ ಅಂತ ಒಂದು ಗ್ಯಾಂಗ್ ಇದೆಯಲ್ಲ, ಅದಕ್ಕೆ. ಹೌದು. ಆ ಗ್ಯಾಂಗ್ ಜೊತೆ ಅವರು ಜಾಯ್ನ್ ಆಗ್ಬಿಡ್ತಾರೆ ಆಮೇಲೆ. ಎಲ್ರು ಬರ್ಬೋದು ಅಷ್ಟೇ. ಯಾವತ್ತೂ ಸೋಲೋ ಟ್ರಿಪ್ ಇಟ್ಸ್ ಅ ಗುಡ್ ಥಿಂಗ್. ಆರಾಮ ನಮ್ಮನ್ನ ನಾವು ಕಂಡ್ಕೋಬೇಕು ಅಂದ್ರೆ ನಮಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಕೊಡ್ಲೇಬೇಕಾಗುತ್ತೆ. ಕರೆಕ್ಟ್. ಸೊ ಹಾಗಾಗಿ ಇಟ್ಸ್ ಅ ಗುಡ್ ಚಾಯ್ಸ್. ಇತ್ತೀಚೆಗೆ ಒಂದಷ್ಟು ಒಳ್ಳೆ ಫೋಟೋ ಶೂಟ್ಸ್ ಮಾಡಿಸ್ತಾ ಇದ್ದೀರಾ? ಸಖತ್ತಾಗಿ ಕಾಣಿಸ್ತಾ ಇದ್ರೆ ಎಲ್ಲ ಫೋಟೋ ಶೂಟ್ ಅಲ್ಲೂ ಒಂದೊಂದು ಥೀಮ್ ಅಲ್ಲಿ.
ಹೆಂಗೆ ಪ್ಲಾನ್ ಮಾಡ್ತೀರಾ ಫೋಟೋ ಶೂಟ್ಸ್ ಅಂತ ಮಾಡಿಸ್ಬೇಕು ಅಂದಾಗ? ಫೋಟೋ ಶೂಟ್ ಅಂತ ಬಂದಾಗ ನನಗೆ ನಾರ್ಮಲ್ ಆಗಿ ಫೋಟೋ ಶೂಟ್ ಮಾಡಕ್ ಇಷ್ಟ ಇಲ್ಲ. ಅಂದ್ರೆ ಏನಾದ್ರೂ ಅಲ್ಲಿ ಒಂದು ಯುನಿಕ್ನೆಸ್ ಇರಬೇಕು. ಇವಾಗ ಗ್ಲಾಮರ್ ಅಂದ ತಕ್ಷಣ ಎಲ್ಲ ತೋರಿಸಿದ್ರೇನೆ ಅದು ಒಂದು ಗ್ಲಾಮರ್ ಅಂತಲ್ಲ, ಅದರಲ್ಲೂ ಒಂದು ಎಲಿಗೆನ್ಸಿ ವೇದಲ್ಲಿ ನಾವು ಒಂದು ಫೋಟೋ ಶೂಟ್ ಮಾಡಿಸಿದಾಗ ಒಂದು ಇಂಟರ್ನ್ಯಾಷನಲ್ ಫೋಟೋ ಶೂಟ್ ತರ ಕಾಣಿಸುತ್ತೆ. ಸೊ ಆ ತರ ಪ್ಲಾನ್ ಮಾಡೋದು ನಾನು. ಅಂದ್ರೆ ಸ್ವಲ್ಪ ಯೂನಿಕ್ ಆಗಿ ಔಟ್ ಆಫ್ ದಿ ಬಾಕ್ಸ್ ಅಂತಾರಲ್ಲ, ಹಂಗೆ ಥಿಂಕ್ ಮಾಡಿ ಸೊ ನನ್ನ ಡಿಸೈನರ್ ಹತ್ರ ಕಾನ್ವರ್ಷನ್ ಮಾಡಿ ಸೊ ಆ ಥರ. ಅಂಡ್ ಬೇಸಿಕಲಿ ನೀವು ಮಾಡೆಲ್ ಆಗಿರೋದ್ರಿಂದ ಒಂದಷ್ಟು ಐಡಿಯಾಗಳು ಇರುತ್ತೆ ನಿಮಗೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದೆಲ್ಲ. ಹೌದು, ನೈಸ್. ಸೊ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡಿದ್ದೀನಲ್ಲ, ಸೊ ಅಲ್ಲಿ ನಾನು ಹೋದಾಗ ಒಂಥರ ಔಟ್ ಆಫ್ ಕಂಟ್ರಿ ಪೀಪಲ್, ಅಂದ್ರೆ ಈಗ USA ಇದ್ರು, ಹಾಗೆ ಫ್ರಾನ್ಸು, ಎಲ್ಲ ಆಲ್ಮೋಸ್ಟ್ ಮಲೇಷಿಯಾ, ಎಲ್ಲ ಥರದ ಕಂಟ್ರಿ ಟ್ರಾನ್ಸ್ಜೆಂಡರ್ಸು ಅಲ್ಲಿ ಅವ್ರವ್ರ ಕಂಟ್ರಿನ ರೆಪ್ರೆಸೆಂಟ್ ಮಾಡಕ್ ಬಂದಿದ್ರು. ಓಕೆ. ಸೊ ಆ ಟೈಮಲ್ಲಿ ಅವ್ರ ಕಲ್ಚರು, ಅವ್ರ ಫ್ಯಾಷನ್ನು, ಅವ್ರು ಹೇಗೆ ಅವ್ರು ಬಿಹೇವ್ ಮಾಡ್ತಾರೆ, ಇದೆಲ್ಲ ಕಲಿತು ಮೇ ಬಿ ಅದೆಲ್ಲ ಹೆಲ್ಪ್ ಆಗ್ತಿದೆ ಇವಾಗ. ಒಂದು ಥೀಮ್ನ ಒಂದು ಡಿಸೈನ್ ಮಾಡ್ತೀರಾ ಅಂತಂದ್ರೆ ಹೆಂಗೆ? ಈಗ ನೀವೇ ಒಂದಷ್ಟು ಪ್ಲಾನ್ಗಳು ಕೊಡ್ತೀರಾ ಇದೇ ಥೀಮಲ್ಲಿ ಮಾಡಬೇಕು ಅಂತ, ಇಲ್ಲ ಹೆಂಗೆ ನಿಮ್ಮದೇ ಅಂತ ಒಂದು ಟೀಮ್ ಇರುತ್ತಾ? ಅಂದರೆ ಒಂದು ಸ್ವಲ್ಪ ರೆಫರೆನ್ಸ್ ಇಟ್ಕೋತೀವಿ, ಹಂಗೆ ನಮ್ಮ ಡಿಸೈನರ್ ಹತ್ರ ಒಂದು ಸ್ವಲ್ಪ ಮಾತುಕತೆ ಮಾಡಿ, ಆಮೇಲೆ ಹಿಂಗೆ ಬೇಕು, ಹಿಂಗಿದ್ರೇ ಒಂದು ಸ್ವಲ್ಪ ನನ್ನ ಲುಕ್ಗೆ, ನನ್ನ ಒಂದು ಫೇಸ್ಗೆ ಸೆಟ್ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು. ನೈಸ್. ಆ್ಯಂಡ್ ಇತ್ತೀಚೆಗೆ ಒಂದು ಫೋಟೋ ಶೂಟ್ ಮಾಡಿಸಿದ್ರಿ, ಒಂದು ರಿಂಗ್ ಹಿಂಗೆ ಬರೋ ಥರದ್ದು ಒಂದಷ್ಟು, ಅದೆಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಂದು ಫೋಟೋಸ್ ನೋಡಿದೆ, ಅದು ಒಂಥರ ನಿಮಗೆ ಲುಕ್ ವೈಸ್ ಸಖತ್ತಾಗಿತ್ತು, ಒಂದು ಬ್ಲೇಸರಲ್ಲಿ ಬ್ಲ್ಯಾಕ್ ಕಲರ್. ಹೌದು. ಸೊ ಅದೊಂಥರ ಯಾವುದೋ ಒಂದು ಪೇಪರ್ಗೆ, ಒಂದು ಮ್ಯಾಗ್ಝೈನ್ಗೆ ಶೂಟ್ ಮಾಡಿಸ್ತಿರೋ ಅನ್ನೋ ಥರ ಇತ್ತು. ಮ್ಯಾಗ್ಝೈನ್ಗೆ ಅದು ತುಂಬಾ ಜನ ಮೆಸೇಜ್ ಮಾಡಿದ್ರು, ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಯಾ ಹಾಗೆ. ಇದುವರೆಗೂ ಯಾರು ನಮ್ಮ ಲೈಕ್ ಕನ್ನಡ ಇಂಡಸ್ಟ್ರಿ ಅಷ್ಟು ಬೋಲ್ಡ್ ಆಗಿ ಯಾರು ಮಾಡಿಲ್ಲ. ಕರೆಕ್ಟ್. ಅಷ್ಟು ಬೋಲ್ಡ್ ಆಗಿ ಮಾಡಿದ್ವಿ ಅಂದ ತಕ್ಷಣ ಹಿಂಗೆ ಅಂತಲ್ಲ, ಅದು ಆ ಥರನೇ ಪ್ರಾಜೆಕ್ಟ್ ಅಂತಲ್ಲ. ಸೊ ಅದೊಂದು ನಮ್ಮನ್ನ ನಾವು ಪ್ರೊಜೆಕ್ಟ್ ಮಾಡ್ಕೋಬೇಕಾದ್ರೆ ಎಲ್ಲ ಥರನೂ ಮಾಡ್ಕೋತೀನಿ ನಾನು. ಯೂಶ್ವಲಿ ಸಾರಿಲೂ ಫೋಟೋ ಶೂಟ್ ಮಾಡಿಸ್ತೀನಿ, ಸೊ ಹಂಗೆ ಬ್ಲೇಸರಲ್ಲೂ. ಸೊ ಈಗ ದೀಪಿಕಾ ಪಡ್ಕೋನ್, ಆಲಿಯಾ ಭಟ್ ಎಲ್ಲರೂ ಮಾಡ್ತಾರೆ. ಸೊ ಹಂಗೆ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ಫೋಟೋಗ್ರಾಫರ್ ಹೇಳಿದ್ರು. ಓಕೆ. ಸೊ ಫೋಟೋಗ್ರಾಫರ್ ಪ್ಲಾನ್? ಹಾಂ, ಫೋಟೋಗ್ರಾಫರ್ ಪ್ಲಾನ್. ಸೊ ನಿಮ್ಗೆ ಸೂಟ್ ಆಗುತ್ತೆ ಮೇಡಮ್, ಹಿಂಗೆ ಮಾಡಿಸಿ ಅಂತಂದ್ರು. ಓಕೆ. ಅಲ್ಲೇ ಆನ್ ಸ್ಪಾಟ್ ಅದು ಆ್ಯಕ್ಚುಲಿ. ನಾವು ಪ್ಲಾನ್ ಮಾಡಿದ್ದು ರಿಂಗ್, ನೀವು ಹೇಳಿದ್ರಲ್ಲ, ರಿಂಗ್ ಪ್ಲಾನ್ ಆಗಿತ್ತು. ಓಕೆ. ಅದಕ್ಕೂ ಮುಂಚೆ ಇದನ್ನೇ ಮಾಡಿದ್ರಿ? ಇಲ್ಲ, ಅದು ಮಾಡಿ ಅದಾದ್ಮೇಲೆ ಸೆಕೆಂಡ್ ಲುಕ್ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಓಕೆ ಓಕೆ ಓಕೆ. ಸೊ ಅದನ್ನ ತುಂಬಾ ಅದು ಕಾರ್ಪೊರೇಟ್ ಲುಕ್ ಇತ್ತು. ಅವಾಗ ಅವರು ಅದಕ್ಕೆ ಎಲ್ಲ ಅನ್ಕೊಂಡಿದ್ದು ಮ್ಯಾಗ್ಝೈನ್ಗ ಅಂತ. ಆ್ಯಂಡ್ ಈಗ ಒಂದಷ್ಟು ಅಪ್ರಿಷಿಯೇಷನ್ ಬರುತ್ತೆ, ಆಯ್ತಾ? ಸೊ ಅಪ್ರಿಷಿಯೇಷನ್ ಜೊತೆಗೆ ಒಂದಷ್ಟು ಕಮೆಂಟ್ಗಳು ಇರ್ತಾರೆ, ಒಂದಷ್ಟು ಈ ಥರನ ಅಂತ ಕಮೆಂಟ್ಗಳು ಮಾಡೋರು ಇರ್ತಾರೆ. ಕೆಲವೊಂದು ಕಮೆಂಟ್ಸ್ಗಳೆಲ್ಲ ನೋಡ್ತೀರಾ? ಇಲ್ಲ ಕಮೆಂಟ್ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಅನ್ನೋದು? ಇಲ್ಲ, ಆ್ಯಕ್ಚುಲಿ ನಾನು ತಲೆ ಕೆಡ್ಸ್ಕೊಳಲ್ಲ, ಬಟ್ ಒಂದೊಂದು ಕಮೆಂಟ್ ಓದ್ತೀನಿ. ಯಾಕಂದರೆ ಒಬ್ಬೊಬ್ಬರು ತುಂಬ ಅಪ್ರಿಷಿಯೇಟ್ ಮಾಡಿರ್ತಾರೆ, ನಮ್ಮ ಜರ್ನಿ ಬಗ್ಗೆ ಮಾತಾಡಿರ್ತಾರೆ, ವರ್ಕ್ ಬಗ್ಗೆ ಮಾತಾಡಿರ್ತಾರೆ. ಓ ಮೇಡಮ್, ಹಿಂಗೆ ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ, ನೀವು ಹಿಂಗೆ ಆಗ್ಬಿಟ್ರ ಅಂದರೆ ಯಾವ ಥರ? ಅಂದರೆ ಅವ್ರ ಮೈಂಡಲ್ಲಿ ಇರುತ್ತಲ್ಲ, ಈ ಥರ ಎಕ್ಸ್ಪೋಸ್ ಯಾರು ಮಾಡ್ತಾರೆ, ಬೋಲ್ಡ್ ಲುಕ್ಸ್ ಮಾಡಿದ ತಕ್ಷಣ ಸೊ ಎಲ್ಲರೂ ಕೆಟ್ಟ ದಾರಿ ತುಳಿತಿದ್ದಾರೆ ಅನ್ನೋದು ಅವ್ರ ಭಾವನೆ. ಬಟ್ ನಾವು ನಮ್ಮ ದಾರಿ ನಮ್ಗೆ ಗೊತ್ತು. ಸೊ ಹೆಂಗೆ ಹೋಗ್ತಿದ್ದೀವಿ ಅಂದಮೇಲೆ ಹಂಗೆ ಹೋಗ್ತಿರ್ತೀವಿ. ಹಾಗಾಗಿ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ಥರ ಮೈಂಡ್ ಸೆಟ್ ನಂದಿತ್ತಂದ್ರೆ ತಲೆ ಕೆಡ್ಸ್ಕೋಬಹುದು. ಸಮ್ ಕಮೆಂಟ್ಸ್ಗಳು ಅವತ್ತಿನ ದಿನ ಏನಾದರೂ ಹಾಳು ಮಾಡ್ಬೋದಾ? ಆ ಥರದ್ದು ಏನಾದರೂ ಯೋಚನೆ ಬರ್ತಾ ಇದೆ ಅಂತ? ಚಿಕ್ಕ ವಯಸ್ಸಿಂದಾನೇ ಯಾವ್ದೇ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಅವಾಗ್ಲೂ ಇವಾಗ್ಲೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಅವಾಗ ಅಷ್ಟು ಜನ ಗೊತ್ತಾಗ್ತಿರ್ಲಿಲ್ಲ, ನಮ್ಮವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಇವಾಗ ಒಂದು ಪಬ್ಲಿಕ್ ಫಿಗರ್ ಅಂತ ಬಂದಾಗ ನಮ್ಮನ್ನ ನೋಡೋರು ಸುಮಾರು ಜನ ಇರ್ತಾರೆ, ನಮ್ಮನ್ನ ಫಾಲೋ ಮಾಡೋರು ಸುಮಾರು ಜನ ಇರ್ತಾರೆ. ಸೊ ಹಂಗಿದ್ದಾಗ ಸ್ವಲ್ಪ ಏನಾದ್ರು ಹಿಂಗ್ ಹೇಳ್ತಾ ಇದಾರಲ್ಲ, ಇಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳ ನೆಕ್ಸ್ಟ್ ಟೈಮ್ ಅಲ್ಲಿ ಅಂತ ಏನಾದ್ರು ಅನ್ಸಿದ್ದಿದೆಯಾ? ಐ ಟೋಟಲಿ ರೆಸ್ಪೆಕ್ಟ್ ಪೀಪಲ್ಸ್ ಮೈಂಡ್. ಅಂದ್ರೆ ಏನ್ ಹೇಳ್ತಾರೆ ಅದನ್ನ ನಾನು ಖಂಡಿತ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಂಗಂತ ನನ್ನ ಫೀಲಿಂಗ್ಸ್ಗೂ ನಾನು ರೆಸ್ಪೆಕ್ಟ್ ಮಾಡಬೇಕಲ್ಲ. ಸೊ ನಾನೇನು ನನ್ನ ಮನಸ್ಸಿಗೆ ಗೊತ್ತು ನಾನು ಯಾವ ರೀತಿ ಇದ್ದೀನಿ, ಯಾವ ರೀತಿ ನನ್ನ ಜರ್ನಿ ಇದೆ, ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ. ಒಂದು ಫೋಟೋ ಶೂಟಿಂದ ನಾವು ಒಬ್ಬರು ಜಡ್ಜ್ ಮಾಡ್ತಾರಂದ್ರೆ
ಈಗ ಹಂಗಿದ್ರೆ ಸಾರಿನೂ ಹಾಕ್ಕೊಂಡಿರ್ತೀನಿ, ಒಂದ್ಸತಿ ಸೆಮಿ ಅಂದರೆ ಲೈಕ್ ಮಾಡರ್ನ್ ಹೋಗಿರ್ತೀನಿ, ಎಲ್ಲ ಥರನೂ ಹಾಕ್ಕೊಂಡಿರ್ತೀನಿ ನಾನು. ಸೊ ಹಂಗಿದ್ದಾಗ ಲೈಕ್ ಅಲ್ಲಿ ಪ್ರಶ್ನೆನೇ ಬರಲ್ಲಲ್ಲ. ಮಾಡಲ್ ಆಗಿ ಎಲ್ಲ ಥರನೂ ನಾವು ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಲವೊಂದು ಕಮೆಂಟ್ಗಳು ಅಬ್ಸರ್ವ್ ಮಾಡಿದೆ ಆ ಟೈಮಲ್ಲಿ. ಆಮೇಲೆ ಅದನ್ನ ಇನ್ನೊಂದಷ್ಟು ಜನ ಆ ವಿಡಿಯೋ, ನಿಮ್ಮ ವಿಡಿಯೋನ ಹಾಕೊಂಡು ಒಂದಷ್ಟು ಜನ ಹಾಕೊಂಡಾಗ್ಲೂ ಒಂದಷ್ಟು ಕಮೆಂಟ್ಗಳು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಆ ಥರ ಒಂದು ಬೋಲ್ಡ್ ಲುಕ್ ಅಂತ ಅಂದಾಗ ಒಂದು ಅಪ್ರಿಷಿಯೇಷನ್, ಇನ್ನೊಂದು ನೆಗೆಟಿವ್ ಕಮೆಂಟ್ಸ್. ಓಕೆ, ನೀತು ಅವ್ರು ಈ ಥರ ಒಂದು ಲುಕ್ ಇದೆಯಾ, ಆಮೇಲೆ ನೀತು ಅವ್ರಿಗೂ ಈ ಥರದ್ದು ಹುಡುಗಿರೆಲ್ಲ ಬೋಲ್ಡ್ ಫೋಟೋಶೂಟ್ ಮಾಡಿಸ್ತಾರೆ. ಕೆಲವೊಂದು ಎಕ್ಸ್ಪೋಸಸ್ ಇರುತ್ತೆ, ನೀತು ಅವ್ರು ಎಕ್ಸ್ಪೋಸ್ ಮಾಡಿದಾಗ ಅದು ಸ್ವಲ್ಪ ಬೇರೆ ರೀತಿಯಾಗಿ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರನೂ ಇರುತ್ತಾ, ಅವರು ಈ ಥರದ್ದೆಲ್ಲ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಥರ ಎಕ್ಸ್ಪೋಸ್ ಮಾಡ್ತಿದ್ದಾರ ಅಂತ ಒಂದಷ್ಟು ಕಮೆಂಟ್ಗಳೆಲ್ಲ ಇತ್ತು. ಖಂಡಿತ ಇಲ್ಲ. ಯಾಕಂದ್ರೆ ನನ್ ತುಂಬಾ ವರ್ಷನೇ ಆಯ್ತು ಸರ್ಜರಿ ಎಲ್ಲ ಮಾಡಿಸಿ. ಸೊ ತೋರಿಸ್ಕೋಬೇಕಂದ್ರೆ ಅವಾಗಲೇ ತೋರಿಸ್ಕೋಬೋದಾಗಿತ್ತು. ಹಂಗಲ್ಲ, ಅದು ಏನೋ ಅದು ಒಂದು ಒಂದು ಮೈಂಡಲ್ಲಿ ಇರ್ತಲ್ಲ. ಸೊ ಈ ಥರ ಕಾಣ್ಬೇಕು, ನಾವು ಈ ಥರ ಫೋಟೋಶೂಟ್ ಮಾಡಿಸ್ಬೇಕಂತ ಇರುತ್ತಲ್ಲ. ಹಂಗಾಗಿ ಅಷ್ಟು ಮಾಡಿಸಿದ್ದು. ಅದು ಬಿಟ್ರೆ ಏನೋ ಪ್ಲಾನ್ ಇರಲಿಲ್ಲ ಅದು, ನಾನು ಹೇಳೋದು. ಸೊ ಹಂಗಾಗಿ ಮಾತಾಡೋರಿಗೆಲ್ಲ ಈ ಕೆಲವರು ಒಂದೊಂದಷ್ಟು ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಹಂಗಿದ್ದಾಗ ಅದನ್ನ ನೋಡಿದಂಥವ್ರು ನೆಕ್ಸ್ಟ್ ನಿಮ್ಮ ಥರ ಒಂದು ಬೋಲ್ಡ್ ಲುಕ್, ಓಕೆ ನೀತವ್ರು ಮಾಡಿದ್ದಾರೆ, ನಾನೊಂದು ಮಾಡೋಣ ಅಂತ ನೆಕ್ಸ್ಟ್ ಯಾರಾದರೂ ಬಂದರೆ ಕೆಲವೊಂದು ಕಮೆಂಟ್ಗಳು ಹೆದ್ರೆ ಅವರು ಆ ಥರ ಫೋಟೋಶೂಟ್ಗೆ ಒಪ್ಕೊಳಲ್ಲ ಅನ್ನೋ ಥರ ಒಂದಷ್ಟು ಸಜೆಷನ್ಸ್. ಓಕೆ. ಬಟ್ ನಾನು ಮಾಡಿದ್ದು ನನಗೋಸ್ಕರ, ನಿಮಗೋಸ್ಕರ ಅಷ್ಟೇ, ಬೇರೆ ಯಾರಿಗೋಸ್ಕರ ಯಾರಿಗೋ ಎಕ್ಸ್ಪೋಸ್ ಮಾಡಬೇಕು, ಯಾರಿಗೋ ಲೈಕ್ ಅವ್ರಿಗೆ ಒಂದು ಮೆಚ್ಚಿಸ್ಬೇಕು ಅಂತೇನೇನು ಇಲ್ಲ. ನನಗೆ ಇಷ್ಟ ಆಯ್ತು, ನನಗೋಸ್ಕರ ನಾನು ಮಾಡ್ಕೊಂಡೆ. ನಾನು ಆ ಥರ ಲುಕ್ಕಲ್ಲಿ ಹೆಂಗ್ ಕಾಣಿಸ್ತೀನಿ ಅನ್ನೋದೊಂದು ಮೈಂಡ್ ಆಯ್ತು, ಹಂಗಾಗಿ ಮಾಡಿಸಿದ್ದು. ನೆಕ್ಸ್ಟ್ ಇನ್ನೇ ಯಾವ್ದಾರ ಒಂದು ಬೋಲ್ಡ್ ಲುಕ್ಕಲ್ಲಿ ನೋಡ್ಬೋದಾ ನಿಮ್ಮನ್ನ ನಾವು? ನೆಕ್ಸ್ಟು ಅದಕ್ಕೆ ಅವಕಾಶಗಳು ಏನೋ ಒಂದು ಸಂದರ್ಭ ಬಂತು, ಯಾವುದೋ ಒಂದು ಮೂವಿಗೆ ಏನೋ ಒಂದು ಕಾರಣ ಇತ್ತಂದ್ರೆ ಖಂಡಿತ ಆಗುತ್ತೆ, ಹಾಗೆ ಆಗುತ್ತೆ. ಅಫ್ಕೋರ್ಸ್. ನೈಸ್. ಆ್ಯಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಹೆಂಗೆ ನಿಂದು? ನೀವೇ ಚೂಸ್ ಮಾಡೋದಾ ಇದೇ ಥರ ಕಾಸ್ಟ್ಯೂಮ್ ಇರಬೇಕು ಅಂತ? ಕಾಸ್ಟ್ಯೂಮ್ಸ್ ಯೂಶಲಿ ನಾನು ಹಾಕೋ ಬಟ್ಟೆ ಎಲ್ಲ ನಮ್ಮ ತಾಯಿ ಮತ್ತೆ ನಮ್ಮ ಅಕ್ಕ. ನೈಸ್. ಸೊ ಎಷ್ಟೊಂದು ಜನ ಕೇಳ್ತಾರೆ ನಿಮ್ಗಂತ ಫ್ಯಾಷನ್ ಡಿಸೈನರ್ಸ್ ಇದ್ದಾರೆ ಹಾಗೆ ಹೀಗೆ ಅಂತ. ಸೊ ಇದ್ದಾರೆ, ಫಾರ್ ಶೋರ್ ಇದ್ದಾರೆ. ಬಟ್ ನಾನೇನು ಎವ್ರಿ ಡೇ ಬಟ್ಟೆಗಳನ್ನ ಹಾಕ್ತೀನಲ್ಲ, ಸೊ ಅದೆಲ್ಲ ನಮ್ಮ ತಾಯಿ, ನಮ್ಮ ಅಕ್ಕ. ಇಯರಿಂಗ್ಸ್ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಅವರೇ ಸೆಲೆಕ್ಟ್ ಮಾಡೋದು. ಆ ಥರ ಫೋಟೋಸ್ ಅಮ್ಮ ನೋಡಿದಾಗ ಏನಂತಾರೆ? ಅಮ್ಮ ಏನನ್ನಲ್ಲ, ಅವ್ರಿಗೆ ಗೊತ್ತಲ್ಲ ನನ್ನ ಬಗ್ಗೆ. ಓಕೆ, ಅವ್ರೇನು ರಿಸ್ಟ್ರಿಕ್ಟ್ ಅಂತ ಏನಿಲ್ಲ? ಇಲ್ಲ. ಸೊ ಡ್ರೆಸ್ ವೈಸ್ ಆಗಲಿ, ಫೋಟೋಸ್ ವೈಸ್ ಆಗಲಿ ಏನು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಹಂಗಾಗಿ ಮಸ್ತ್ ಕಾಣತ್ತಿ ನೋಡು. ಓಕೆ. ಫೋಟೋಶೂಟ್ ಟೈಮಲ್ಲಿ ಅವ್ರು ಇರ್ತಾರಾ? ಇಲ್ಲ, ಫೋಟೋಶೂಟ್ ಟೈಮಲ್ಲಿ ಇರಲಿಲ್ಲ. ಓಕೆ. ಸೊ ಯೂಶಲಿ ಬೇರೆ ಟೈಮಲ್ಲೂ ಇರ್ತಾರೆ. ಈಗ ಯಾವ್ದಾರ ಶೂಟಿಂಗ್ ಮಾಡಬೇಕಾಯ್ತು. ಸೊ ನಾನೊಂದು ಇದರಲ್ಲಿ ತೆಲುಗಲ್ಲಿ ಒಂದು ಝಾನ್ಸಿ ಅಂತ ಒಂದು ವೆಬ್ ಸೀರೀಸ್ ಮಾಡಿದೆ. ಓಕೆ. ಅಂಜಲಿ ಅವ್ರ ಜೊತೆಗೆ. ತುಂಬಾ ಬೋಲ್ಡ್ ಸೀನ್ ಇದೆ ಅದರಲ್ಲೆಲ್ಲ. ತುಂಬಾ ಅಂದ್ರೆ ಲೈಕ್ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿರೋದು ನಾನು. ಅವಾಗೆಲ್ಲ ಇದ್ರು ನಮ್ಮ ತಾಯಿ. ಅವಾಗ ಅವರೇ ಹೇಳ್ತಿದ್ರು ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿದೀಯ ನೋಡು. ಸೊ ಅವಾಗ್ಲೇ ಅನ್ಕೊಂಡೆ ನಮ್ಮಮ್ಮಿ ಇವಾಗ ಅಂದ್ರೆ ಹಳೆ ಕಾಲದ ತರ ಟಿಪಿಕಲ್ ಆಗಿ ಯೋಚನೆ ಮಾಡಲ್ಲ, ಹಳೆ ಕಾಲದವರೇ ಅಪ್ಡೇಟ್ ಆಗಿದ್ದಾರೆ. ಟಿಪಿಕಲ್ ಆಗಿ ಅಂದ್ರೆ ತುಂಬಾ ನಮ್ಗೆ ಸರ್ಪ್ರೈಸ್ ಮಾಡ್ಬಿಟ್ರೆ ಅಲ್ಲಿ ನಾವು ಕದ್ದು ಮುಚ್ಚಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನನ್ ಕದ್ದು ಮುಚ್ಚಿ ಮಾಡೋ ಅವಶ್ಯಕತೆನೇ ಇಲ್ಲ. ಏನೇ ಇದ್ರು ಓಪನ್ ಆಗಿ ನಮ್ಮ ತಾಯಿ ಹತ್ರ ಹೇಳ್ತೀನಿ, ಏನೇ ಇದ್ರು ಹೇಳ್ತೀನಿ ಅವ್ರಿಗೆ. ಸೊ ಅವರಿಂದ ಏನು ಆನ್ಸರ್ ಬರುತ್ತೆ ಅದನ್ನ ನಾನು ನಿಜವಲ್ಲ ತಗೋತೀನಿ. ಆದ್ರೆ ಇದುವರೆಗೂ ಎಲ್ಲೂ ರಿಸ್ಟ್ರಿಕ್ಟ್ ಮಾಡಿಲ್ಲ ನಿಮ್ಗೆ, ಹಿಂಗೆ ಇರಬೇಕು ಹಿಂಗೆ? ಖಂಡಿತ ಇಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.